ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿರುವ ಯುದ್ಧ ಸದ್ಯದ ಸ್ವರೂಪ ನೋಡಿ ಹೆಂಗಿದೆ. ಅಫ್ಕೋರ್ಸ್ ಇರಾನ್ ಕೋಪದಲ್ಲಿತ್ತು, ತನ್ನ ಸುಪ್ರೀಂ ಲೀಡರ್ನ ಕಳ್ಕೊಂಡಿತ್ತು. ಆದರೆ ಒಂದು ಮಾತು ನಾನು ಕರೆಕ್ಟ್ ಅನ್ಸೋದು ಹೇಳ್ತಾ ಇದ್ದೀನಿ, ನಾನು ಯುದ್ಧ ಆಗಲಿ ಜಗಳಗಳಾಗಲಿ ಒನ್ ಅಟ್ ಅ ಟೈಮ್ ಮಾಡಬೇಕು. ಏಕಕಾಲದಲ್ಲೇ ತುಂಬ ಜನರನ್ನ ಮೈ ಮೇಲೆ ಹಾಕಕ್ಕೆ ಹೋಗಬಾರ್ದು. ಇರಾನ್ ಆ ತಪ್ಪು ಮಾಡ್ತು ನೋಡಿ. ಸುತ್ತಲಿನ ದೇಶಗಳು ಅಮೇರಿಕಕ್ಕೆ ತಮ್ಮವೇ ಆದ ಕಾರಣಕ್ಕೆ ಸೈನಿಕ ನೆಲೆಗಳನ್ನು ಮಾಡಿಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ವು. ದೇ ಹ್ಯಾಡ್ ರೀಸನ್. ಆಯಿಲ್ ಪರ್ಚೇಸ್ ಮಾಡ್ತಾರೆ, ಡಾಲರ್ನಲ್ಲಿ ನಾವು ವ್ಯವಹಾರ ಮಾಡ್ತೀವಿ, ಎಷ್ಟು ಅಂತ ಜಗಳಾಡ್ಕೊಂಡಿರೋದು, ಶಾಂತವಾಗಿ ಬದುಕೋಣ ಇತ್ಯಾದಿ ಇತ್ಯಾದಿ ಕಾರಣಗಳಿಗಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸು, ಕತಾರು, ಸೌದಿ ಅರೇಬಿಯಾ, ಕುವೈತು, ಜೋರ್ಡಾನು, ಇರಾಕು ಎಲ್ಲವೂ ಕೂಡ ಅಮೇರಿಕದವ್ರಿಗೆ ಒಂದು ಸ್ವಲ್ಪ ಜಾಗ ಕೊಟ್ಟಿದ್ವು. ನೀವು ಇಲ್ಲಿ ಸೈನಿಕ ನೆಲೆಗಳನ್ನು ಮಾಡ್ಕೊಳ್ಳಿ, ನಮ್ಮ ಸಮುದ್ರ ತೀರಕ್ಕೆ ನಿಮ್ಮ ಯುದ್ಧ ನೌಕೆಗಳು ಬರೋದು ಹೋಗೋದು ಮಾಡ್ಕೊಂಡಿರಲಿ, ನಿಮ್ಮದು ಒಂದಷ್ಟು ಜನ ಸೈನಿಕರನ್ನ ಇಲ್ಲಿ ಇಡ್ತೀರಾ ಪರವಾಗಿಲ್ಲ ಇಟ್ಕೊಳ್ಳಿ, ಹಿಂಗೆ ಜಾಗ ಕೊಟ್ಟಿದ್ವು. ಯಾವಾಗ ಇರಾನಿಗೂ ಅಮೇರಿಕಕ್ಕೂ ಜಗಳ ಶುರುವಾಯಿತು, ಇರಾನಿಗೂ ಇಸ್ರೇಲ್ಗೂ ಜಗಳ ಶುರುವಾಯಿತು, ಆ ಎಲ್ಲ ದೇಶಗಳು ಇರಾನಿಗೆ ಅಶ್ಯೂರೆನ್ಸ್ ಕೊಟ್ಟವು, ನಮ್ಮ ನೆಲದಲ್ಲಿರುವ ಸೈನಿಕ ನೆಲೆಗಳನ್ನು ನಾವು ನಿಮ್ಮ ವಿರುದ್ಧ ಉಪಯೋಗ ಮಾಡೋದಕ್ಕೆ ಬಿಡೋದಿಲ್ಲ, ತಲೆ ಕೆಡಿಸ್ಕೋಬೇಡಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ವು ಆ ಎಲ್ಲ ದೇಶಗಳು. ಅದೇ ಕಾರಣಕ್ಕಲ್ವ ಅಮೇರಿಕಕ್ಕೆ ತನ್ನ ಅತಿ ದೊಡ್ಡ ಯುದ್ಧ ನೌಕೆ ಅಬ್ರಹಾಂ ಲಿಂಕನ್ ಅಲ್ಲಿಂದ ಇಲ್ಲಿ ತನಕ ತರಬೇಕಾಗಿ ಬಂದದ್ದು. ತಗೊಂಬಂದ್ರು ಅವರು. ಈ ಯಾವ ಸೈನಿಕ ನೆಲೆಗಳನ್ನು ಅಮೇರಿಕ ಬಳಸ್ಕೊಳ್ಳೋದಕ್ಕಾಗ್ತಿರಲಿಲ್ಲ, ಯಾಕಂದರೆ ಪರ್ಮಿಷನ್ ಕೊಡಲಿಲ್ಲ ಇವರು, ಇರಾನ್ ವಿರುದ್ಧ ಬಳಸಬೇಡಿ ನೀವು ಅಂತ. ಹಾಗಿದ್ದಾಗ ಇಸ್ರೇಲು ಅಮೇರಿಕ ಒಂದು ಜಂಟಿ ಕದನ ಶುರು ಮಾಡಿ ಅಯಾತುಲ್ಲಾ ಖಮೇನಿಯನ್ನು ಎಲಿಮಿನೇಟ್ ಮಾಡಿದಾಗ ಇರಾನ್ ಅಮೇರಿಕಕ್ಕೆ ಹೊಡೆಯೋದು ದೂರ ಆಗುತ್ತೆ, ಬೇಡ ಬಿಟ್ಟು ಹಾಕೋಣ, ಇಸ್ರೇಲಿನ ಮಾತ್ರ ಹೊಡೆಯೋಣ ಅಂತ ನಿಂತ್ಕೊಂಡಿದ್ರೆ ಉಳಿದ ದೇಶಗಳ ಬಹುಶಃ ತಲೆನೂ ಕೆಡಿಸ್ಕೊತಿರ್ಲಿಲ್ವೋ ಏನೋ. ಇರಾನ್ ಇಸ್ರೇಲ್ ಜೊತೆಗೆ ಸುತ್ತಲಿನ ಅಷ್ಟೂ ದೇಶಗಳ ಮೇಲೆ ಏಕಕಾಲದಲ್ಲಿ ದಾಳಿ ಶುರು ಮಾಡಿಬಿಡ್ತು. ಏಕಕಾಲದಲ್ಲಿ. ನೌ ಇಟ್ ಈಸ್ ಇರಾನ್ ವರ್ಸಸ್ 12 ಅದರ್ ಕಂಟ್ರೀಸ್. ಇರಾನಿನ ವಿರುದ್ಧ ಇತರ 12 ದೇಶಗಳ ಕದನ ಈಗಿದು. 12ರಲ್ಲಿ ಇಸ್ರೇಲ್ ಅಮೇರಿಕ ಅಂಡರ್ಸ್ಟ್ಯಾಂಡೇಬಲ್, ಗೊತ್ತು, ಹೆಂಗಿದ್ರು ಆಗದೇ ಇತ್ತದು. ಉಳಿದ ದೇಶಗಳು ವಾಸ್ ಇಟ್ ರಿಯಲಿ ನೀಡೆಡ್? ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ, ಕತಾರ್, ಕುವೈತ್, ಜೋರ್ಡಾನ್, ಇರಾಕ್, ಬಹರೇನ್, ಒಮನ್, ಸಿರಿಯಾ, ಸೈಪ್ರಸ್. ಆ ಸೈಪ್ರಸ್ಸು ಅದು ಮಧ್ಯಪ್ರಾಚ್ಯದ ದೇಶವೂ ಅಲ್ಲ, ಅರಬಿಕ್ ದೇಶವೂ ಅಲ್ಲ, ಅದೊಂದು ಯುರೋಪಿಯನ್ ಕಂಟ್ರಿ ರೀ. ನ್ಯಾಟೋದಲ್ಲಿದೆ, ಅದು ನ್ಯಾಟೋದಲ್ಲಿದೆ. ಸೈಪ್ರಸ್ನಲ್ಲಿ ಅಮೇರಿಕದ ಸೇನಾ ನೆಲೆ ಇಲ್ಲ, ಯುರೋಪಿಯನ್ ಒಕ್ಕೂಟದ ಸೇನಾ ನೆಲೆ ಸೈಪ್ರಸ್ನಲ್ಲಿರೋದು. ಯುರೋಪಿಯನ್ ಒಕ್ಕೂಟವು ಅಮೇರಿಕಕ್ಕೆ ಹೇಳ್ತು ಇರಾನಿನ ಮೇಲಿನ ದಾಳಿಗೆ ಸೈಪ್ರಸ್ನ ವಾಯುನೆಲೆಯನ್ನು ನೀವು ಬಳಸಬಾರ್ದು ಅಂತ ಹೇಳ್ತು. ಕೊಡಲಿಲ್ಲ ಅವರು. ಈ ಇರಾನ್ ಹೋಗಿ ಸೈಪ್ರಸ್ ಮೇಲೂ ದಾಳಿ ಶುರು ಮಾಡಿದೆ. ಸೈಪ್ರಸ್ ಮೇಲೂ ಈಗ ಅಮೇರಿಕ ಬಳಸ್ಕೊಳ್ತಾ ಇದೆ ಅದನ್ನು. ನಿಮ್ಮ ಮೇಲೆ ಹೊಡಿತಿದ್ದಾರೆ ಮತ್ತು ನಿಮ್ಮಲ್ಲಿರುವಂಥ ಈ ಸೈನಿಕ ನೆಲೆಯನ್ನು ನಾವು ಬಳಸಬಾರ್ದು ಅಂತ ಕೇಳಿದ್ರು ಅವರು. ಬಳಸ್ಕೊಳ್ಳಿ ಅಂದರು. ದಾಳಿ ಆಗ್ತಿದೆ ರೀ ಅವ್ರ ಮೇಲೆ. ನ್ಯಾಟೋ ಅನ್ನುವ ಒಕ್ಕೂಟದ ಮೂಲ ಉದ್ದೇಶ ಏನು? ನ್ಯಾಟೋದ ಸದಸ್ಯ ರಾಷ್ಟ್ರಗಳ ಪೈಕಿ ಯಾವ ರಾಷ್ಟ್ರದ ಮೇಲೆ ದಾಳಿ ಆದರೂ ಉಳಿದವರೆಲ್ಲ ಬರ್ತಾರೆ. ದ್ಯಾಟ್ ಈಸ್ ನ್ಯಾಟೋ. ಈಗ ಸೈಪ್ರಸ್ ಮೇಲೆ ದಾಳಿ ಆಗ್ತಾ ಇದೆ. ನ್ಯಾಟೋದವ್ರು ನಾವು ಇರಾನ್ ಮೇಲೆ ಯುದ್ಧಕ್ಕೆ ಬರ್ತೀವಿ ಅಂತ ಬಂದರೆ ಸಾಧ್ಯತೆ ಇದೆಯೋ ಇಲ್ವೋ? ನ್ಯಾಟೋ ದೇಶ ಒಂದರ ಮೇಲೆ ದಾಳಿ ಆಗ್ತಾ ಇದೆ. ಒಪ್ಪಂದ ನ್ಯಾಟೋ ದೇಶದ್ದು, ನ್ಯಾಟೋ ಒಕ್ಕೂಟದ ಒಪ್ಪಂದ ಅದು. ನಾಳೆ ಇಡೀ ನ್ಯಾಟೋ ದೇಶಗಳೆಲ್ಲ ಇರಾನಿನ ಮೇಲೆ ದಂಡೆತ್ಕೊಂಡು ಬಂದರೆ ಅಂದರೆ ಇದು ಆಕ್ರೋಶದಲ್ಲಿ ಕಾಲು ಕೆರ್ಕೊಂಡು ಹೋದಂಗೆ ಅನ್ನಿಸ್ತಾ ಇದೆ ನನಗಿದು. ಅನ್ವಾಂಟೆಡ್ ಸೈಪ್ರಸ್ ಮೇಲೆ. ಉಳಿದ ಅಷ್ಟೂ ಸುನ್ನಿ ದೇಶಗಳಿಗೆ ಇರಾನ್ ಇನ್ನೊಂದು ಸಲ ಎಚ್ಚರಿಕೆ ಕೊಡಬಹುದಾಗಿತ್ತು. ಇದು ನಮ್ಮದು ಅಮೇರಿಕದ್ದು, ನಮ್ಮದು ಇಸ್ರೇಲದ್ದು, ನಿಮ್ಮ ಅವರ ಸಂಬಂಧ ಏನೇ ಇರಲಿ, ನಿಮ್ಮ ನೆಲವನ್ನು ಬಳಸಿಕೊಂಡು ನಮ್ಮ ಮೇಲೆ ದಾಳಿ ಆಗ್ದಂಗೆ ನೀವು ನೋಡ್ಕೊಳ್ಳಿ ಅಂದಿದ್ರು ಹ್ಞೂ ಅಂತಿದ್ವು ಆ ದೇಶಗಳು. ಶುರು ಮಾಡಿಬಿಟ್ರು ಹೋಲ್ಸೇಲಾಗಿ ಒಂದೇ ಸಲಕ್ಕೆ. ನೌ ಇಟ್ ಈಸ್ ಇರಾನ್ ವರ್ಸಸ್ 12 ಅದರ್ ಕಂಟ್ರೀಸ್. ನ್ಯಾಟೋ ಬಂದರೂ ಏನು ಆಶ್ಚರ್ಯ ಪಡಬೇಕಿಲ್ಲ. ಹೀಗಿರುವಾಗ ಇರಾನ್ ಪರವಾಗಿ ಈಗ ನಿಂತವ್ರು ಯಾರು ನಿಂತಿದ್ದಾರೆ ಇರಾನ್ ಪರ? ಬಹಳ ಜನ ಅಂದ್ಕೊಂಡಿದ್ರು ಚೀನಾ ಮಿಲಿಟ್ರಿ ಕಳಿಸ್ಬಿಡುತ್ತೆ ಅಂತ. ಕಳಿಸುತ್ತೆ, ಹಿಡ್ಕೊಳ್ಳಿ, ಎಲ್ಲಿ ಕಳಿಸುತ್ತೆ? ರಷ್ಯಾದವರು ಮಿಲಿಟ್ರಿ ಕಳಿಸ್ಬಿಡ್ತಾರೆ ಅಂದ್ಕೊಂಡ್ರು, ಎಲ್ಲಿ ಕಳಿಸ್ತಾರೆ? ರಷ್ಯಾಗೆ ಅದರದ್ದೇ ಅದಕ್ಕೆ ಸಾಕಬೇಕಾಗಿದೆ. ಯುಕ್ರೇನ್ ಜೊತೆಗಿನ ಯುದ್ಧದ್ದು ಅವ್ರದ್ದೇ ಅವ್ರಿಗೆ ಸಾಕಬೇಕಾಗಿದೆ.
ಚೀನಾ ಅವ್ರು 1968 ಭಾರತದ ಜೊತೆ ಯುದ್ಧ ಆದಮೇಲೆ ಇನ್ನೊಂದು ಯುದ್ಧನೇ ಮಾಡಿಲ್ಲ. ಅವರು ಗೊತ್ತಿಲ್ಲ, ಯುದ್ಧಕ್ಕೆ ಹೋಗಿಬಿಟ್ರೆ ನಮ್ಮ ಆಯುಧಗಳು ಮತ್ತು ನಮ್ಮ ಸೈನಿಕ ಶಕ್ತಿಯ ಸತ್ಯ ಭಾಂಡಾರ ಬಯಲಿಗೆ ಬರುತ್ತೆ ಅಂದ್ಕೊಂಡಿದ್ದಾರೋ ಏನೋ. ಚೀನಾದವ್ರ ಬಗ್ಗೆ ಕಳಿಸಿಲ್ಲ. ಈಗಾಗಲೇ ಅವ್ರು ನಂಬ್ಕೊಂಡು ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡ್ಕೊಂಡ್ರೆ ಆ ಏರ್ ಡಿಫೆನ್ಸ್ ಸಿಸ್ಟಮ್ಮು ಯಾವ ವಿಮಾನನೂ ನಿಲ್ಲಿಸ್ತಿಲ್ಲ, ಯಾವ ಡ್ರೋನು ನಿಲ್ಲಿಸ್ತಿಲ್ಲ, ಯಾವ ಮಿಸೈಲ್ಸು ನಿಲ್ಲಿಸ್ತಿಲ್ಲ. ಅದು ಅವ್ರ ಹಣೆ ಬರ ಹಾಗಾಗಿದೆ. ವಾಟ್ ಚೈನಾ ಈಸ್ ಥಿಂಕಿಂಗ್ ಅನ್ನೋದಕ್ಕೆ ಒಂದು ಒಳ್ಳೆ ಆರ್ಟಿಕಲ್ ಓದ್ತಾ ಇದ್ದೆ ನಾನಿವತ್ತು. ವಾಟ್ ಚೈನಾ ಈಸ್ ಥಿಂಕಿಂಗ್. ಚೈನಾದವರು ಇರಾನ್ಗೆ ಆಯುಧಗಳನ್ನು ಕೊಡ್ತಾರೆ, ಡ್ರೋನ್ಗಳನ್ನು, ಮಿಸೈಲ್ಗಳನ್ನು ಕೊಡ್ತಾರೆ. ಸಾಧ್ಯ ಆದಷ್ಟು ಕಾಲ ನೀವು ಹೋರಾಟ ಮಾಡ್ತಾ ಇರಿ ಅಂತ ಹೇಳ್ತಾರೆ. ಯಾಕೆ ಕೊಡ್ತಾರೆ? ಅಮೇರಿಕನ್ ಸುಸ್ತು ಮಾಡಬೇಕು ಅಂತ. ಸುಸ್ತು ಮಾಡಬೇಕು ಅಮೇರಿಕನ್ನ. ಅಂದರೆ ಎಲ್ಲಿಯ ತನಕ ಇರಾನ್ ಕಡೆಯಿಂದ ಡ್ರೋನ್ಗಳು ಬರ್ತಿರ್ತವೆ, ಮಿಸೈಲ್ಗಳು ಬರ್ತಿರ್ತವೆ, ಅಲ್ಲಿ ತನಕ ಅಮೇರಿಕ ಹೊಡಿತಾನೇ ಇರಬೇಕು, ಇಸ್ರೇಲ್ ಹೊಡಿತಾನೇ ಇರಬೇಕು. ಅಮೇರಿಕ ಸುಸ್ತೆದ್ದು ಹೋದಾಗ ಚೈನಾದವ್ರು ಹೋಗಿ ತೈವಾನ್ ಮೇಲೆ ಆಕ್ರಮಣ ಮಾಡ್ತಾರೆ, ನೋಡ್ತೀರಿ ಅಂತ. ಇದ್ರೂ ಇರ್ಬೋದು, ಜಿಯೋಪಾಲಿಟಿಕ್ಸ್ ಹಂಗೂ ವರ್ಕ್ ಆಗ್ಬೋದು. ಇರಾನಿನ ಜೊತೆಗಿನ ಯುದ್ಧದಲ್ಲಿ ಅಮೇರಿಕನ್ ಸುಸ್ತು ಮಾಡಿಸ್ಬಿಡೋದಪ್ಪ. ಇರಾನಿಗೆ ಆಯುಧಗಳನ್ನು ಕೊಟ್ಟು ನೀವು ಹೊಡಿತಾ ಇರಿ ಅವರಿಗೆ ಅಂಥೇಳಿ ಸುಸ್ತೆಬ್ಬಿಸ್ಬಿಡೋದು ಅಮೇರಿಕನ್ನ. ಅಮೇರಿಕ ಯಾವಾಗ ಮುಗಿಯತ್ತಪ್ಪ ಈ ಯುದ್ಧ ಅಂಥೇಳಿ ಒಂದು ಸಲ ಯುದ್ಧ ಮುಗಿದಾಗ ಸಾಕಪ್ಪ ಎನ್ನುವಂತ ಕೂತ್ಕೊಂಡಾಗ ಚೈನಾದ ಕಣ್ಣಿದೆಯಲ್ಲ ತೈವಾನ್ ಮೇಲೆ ಬೆನ್ನತ್ಕೊಂಡು ಹೋಗ್ಬಿಡೋದು, ದಂಡೆತ್ಕೊಂಡು ಹೋಗ್ಬಿಡೋದು. ಆವಾಗ ತೈವಾನಿನ ರಕ್ಷಣೆಗೆ ಅಮೇರಿಕ ಬರೋದಿಲ್ಲ. ಆ ಲೆಕ್ಕಾಚಾರದಲ್ಲಿ ಚೀನಾ ಇದೆ ಅಂತ ವಿದೇಶಾಂಗ ತಜ್ಞರೊಬ್ಬರದೊಂದು ಆರ್ಟಿಕಲ್ ಓದ್ತಾ ಇದ್ದೆ. ನೋಡಿ, ಇಡೀ ಪ್ರಪಂಚದಲ್ಲಿ ಇರಾನಿನ ಸಹಾಯಕ್ಕಂತೂ ಯಾರೂ ಬರ್ತಿಲ್ಲ. ಇರಾನಿನ ವಿರುದ್ಧ ಒಂದರ ನಂತರ ಒಂದರಂತೆ ದೇಶಗಳು ಆ್ಯಡ್ ಆಗ್ತಾ ಇದ್ದಾವೆ. ಕೊನೆ ಪಕ್ಷ ಖಮೇನಿ ಹತ್ಯೆಯನ್ನು ಖಂಡಿಸಿದವರು ಎಷ್ಟು? ಇಡೀ ಪ್ರಪಂಚದಲ್ಲಿ 10 ದೇಶಗಳು ಇಲ್ಲಿ ತನಕ ಖಮೇನಿ ಹತ್ಯೆಗೆ ಖಂಡನೆಯನ್ನು ವ್ಯಕ್ತಪಡಿಸಿವೆ. 10 ದೇಶಗಳು ಯಾವ್ಯಾವುದು? ರಷ್ಯಾ, ಚೈನಾ, ನಾರ್ತ್ ಕೊರಿಯಾ, ಇರಾಕ್, ಟರ್ಕಿ, ಪಾಕಿಸ್ತಾನ, ಮಲೇಷ್ಯಾ ಸೇರಿದಂತೆ 10 ದೇಶಗಳು ಖಂಡನೆ. ವಿ ಕಂಡೆಮ್ನ್ ಇಟ್. ಆ ಖಂಡನೆ ಕಟ್ಕೊಂಡು ಏನಾಗಬೇಕು ನನಗಂತೂ ಅರ್ಥ ಆಗೋದಿಲ್ಲ. 10 ದೇಶಗಳ ಖಂಡನೆ. ಅಧಿಕೃತವಾಗಿ ತಮ್ಮನ್ನು ತಾವು ಇಸ್ಲಾಮಿಕ್ ದೇಶಗಳು ಅಂತ ಕರೆದುಕೊಳ್ಳೋದು 57 ದೇಶಗಳಿದ್ದಾವೆ ಪ್ರಪಂಚದಲ್ಲಿ. 57 ಇಸ್ಲಾಮಿಕ್ ದೇಶಗಳ ಪೈಕಿ ಐ ಥಿಂಕ್ 7 ಇಸ್ಲಾಮಿಕ್ ದೇಶಗಳು ಮಾತ್ರ ಇದ್ದಾವೆ ಇದರಲ್ಲಿ ಖಂಡನೆ ಮಾಡಿದ್ದಷ್ಟೇ. ಪರಿಸ್ಥಿತಿ ಹಿಂಗಿದೆ. ಇವತ್ತು ವೈಟ್ ಹೌಸ್ನಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.